ಕರ್ನಾಟಕದ ನಂಬರ್ 1 ಹೀರೋ ಅಂದ್ರೆ ಯಾರು? ದರ್ಶನ್ ಡಿವೋರ್ಸ್. ದರ್ಶನ್ Yes, ಯಾಕೆ ಅವ್ರನ್ನ ಹೇಳಿದ್ರಿ? ನಂಗೆ ತುಂಬಾ ಇಷ್ಟ ಸರ್ ಡಿವೋರ್ಸ್. ತುಂಬಾ ಇಷ್ಟ. ತುಂಬಾ ಇಷ್ಟ. ಆ ವ್ಯಕ್ತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ಸ್ವಲ್ಪ ಅವ್ರಿಗೆ ಬ್ಯಾಡ್ ಟೈಮ್ ಬಂದಿದೆ, ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ. ಸೊ ಒಂದ್ ಸ್ವಲ್ಪ ದಿನ, ಸೊ ಎಲ್ರಿಗೂ ಕಾಮನ್ ಪೀಪಲ್ ಆಗ್ಲಿ ಸೆಲೆಬ್ರಿಟಿ ಆಗ್ಲಿ ಎಲ್ರಿಗೂ ಇದೇ ಇರುತ್ತಲ್ವಾ ಸರ್, ಒಂದ್ ಗುಡ್ ಡೇಸ್ ಬ್ಯಾಡ್ ಡೇಸ್ ಅಂತ ಇರುತ್ತೆ. ಇವಾಗ ಸ್ವಲ್ಪ ಬ್ಯಾಡ್ ಡೇಸ್ ನಡೀತಿದೆ ಅವ್ರಿಗೆ, ಗುಡ್ ಡೇಸ್ ಬರೋವರೆಗೂ ಬಂದೇ ಬರುತ್ತೆ ಸರ್, ವೇಟ್ ಮಾಡ್ಬೇಕಷ್ಟೇ. ಓಕೆ, ಆ ವ್ಯಕ್ತಿ ಗುಣಗಳ ಬಗ್ಗೆ ಹೇಳ್ತೀರಾ? ಸರ್ ತುಂಬಾ ಒಳ್ಳೆ ಮನುಷ್ಯ. ಅಂತಂದ್ರೆ ನಾವು ಶೂಟಿಂಗ್ ನಡೀಕಲ್ಲ ಇದೇ ಪ್ಲೇಸ್ ಅಲ್ಲಿ, ನಾನೆಲ್ಲ ಇಲ್ಲೇ ಕಾಲೇಜ್ ಡೇಸ್ ಸ್ಕೂಲ್ ಡೇಸ್ ಎಲ್ಲ ಮುಗಿದ್ದು ಪ್ರಿನ್ಸ್ ಶೂಟಿಂಗ್ ನಡೀತಾ ಇತ್ತು. ಫಸ್ಟ್ ಎಂಟ್ರಿ ಸೀನ್ ಅವ್ರು ಒಂದು R15 ಬೇಕಾದ್ರೆ ಎಂಟ್ರಿ ಆಗ್ತಾರೆ. ಸೊ ನಾವು ತುಂಬಾ ಅವಾಗ ಸ್ಕೂಲ್ ಟೈಮ್ ಜಸ್ಟ್ 8th ಸ್ಟ್ಯಾಂಡರ್ಡ್ ಅನ್ನೋ ಓದ್ತಾ ಇದ್ವಿ. ತುಂಬಾ ಚೆನ್ನಾಗಿ ಕರೆದಿ ಮಾತಾಡ್ಸಿದ್ದಾರೆ ಸರ್. ತುಂಬಾ ಹಂಬಲ್ ಪರ್ಸನ್ ಅವರು, ಎಲ್ರು ಒಂದೇ ತರ ಟ್ರೀಟ್ ಮಾಡ್ತಾರೆ. ಮತ್ತೆ ನಾನ್ ಸೆಲೆಬ್ರಿಟಿ ಅನ್ನೋ ಒಂದು ಏನೂ ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಅದೊಂದು ಖುಷಿ ಇದೆ. ಈಗ ಕೆಲವು ದಿನಗಳಿಂದ ಅವ್ರಿಗೆ ಬೇಲ್ ಕ್ಯಾನ್ಸಲ್ ಆಯ್ತು, ಆ ಕ್ಷಣ ಏನ್ ಅನ್ನಿಸ್ತು? ಬೇಜಾರಿದೆ ಸರ್, ತುಂಬಾ ಬೇಜಾರಿದೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಏನು. ದಸರಾಗೂ ನಮ್ ಜೊತೆ ಇಲ್ಲ, ಬರ್ಲಿ ಅಂತ ಕಾಯ್ತಿದೀವಿ ಸರ್, ತುಂಬಾ ವೇಟ್ ಮಾಡ್ತಿದೀವಿ. ಅಂದ್ರೆ ಯಾವ ತರ ಸೆಲೆಬ್ರೇಷನ್ ಮಾಡ್ತೀರಾ? ತುಂಬಾ ಹಬ್ಬನೇ ಒಂದು ಸೆಲೆಬ್ರೇಟ್ ಆಗುತ್ತೆ ಸರ್ ನಮ್ಗೆ. ಹಬ್ಬ ಸೆಲೆಬ್ರೇಷನ್ಗೆ ಫ್ಯಾನ್ಸ್ ಗಳಿಗೆ ಏನಿಲ್ಲ, ತಾಯಿ ಚಾಮುಂಡೇಶ್ವರಿ ದಯೆ ತೋರಿ ಬೇಗ ರಿಲೀಸ್ ಆಗ್ಲಿ ಅಂತ ಕೇಳ್ಕೊತೀವಿ ಸರ್. ಬೇಗ ಆದಷ್ಟು ಬೇಗ ಅವ್ರವರೆಗೆ ಬರ್ಲಿ. ಮತ್ತೆ ಅವರು ಜೈಲ್ಗೆ ಹೋಗಿರೋದ್ರಿಂದ ಫ್ಯಾನ್ ಫಾಲೋವರ್ಸ್ ಕಮ್ಮಿ ಆಗ್ತಿದ್ದಾರೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅನ್ಕೊಂಡ್ರದೇ ತಪ್ಪು ಸರ್. ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ, ಅವ್ರಿಗೆ ಕಡಿಮೆ ಏನೂ ಆಗಿಲ್ಲ. ಬಿಕಾಸ್ ಅವ್ರೇನೋ ದೊಡ್ಡ ಅಫೆನ್ಸ್ ಎಲ್ಲ ಮಾಡಿ ಏನಿಲ್ಲ ಸರ್. ರೇಣುಕಮ್ಮಸ್ವಾಮಿದವ್ರನ್ನ ಅವ್ರೇನೋ ಒಬ್ರು ಇದು ಕಾಮಕ ಅಂತವ್ರಿಗೆ ಅವರು ಶಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ನಮ್ ಕರ್ನಾಟಕ ಪೀಪಲ್ ಹೇಗ್ ತಗೋಬೇಕು ಅಂತ ತಗೋಬೇಕಿತ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಟೈಮಲ್ಲೂ ಅವ್ರು ಜೈಲಲ್ಲೇ ಇದ್ರು ಸರ್, ಅದು ನಂಬರ್ 1 ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು. ಹಂಗ ಹೇಳಕ್ ಚಾನ್ಸೇ ಇಲ್ಲ ಸರ್. ನಾವು ಫ್ಯಾನ್ಸು ಯಾವತ್ತೂ ಕೈ ಬಿಡಲ್ಲ ಅವ್ರನ್ನ. ತುಂಬಾ 100 ಡೇಸ್ ಮೇಲೆ ಓಡುತ್ತೆ ಸರ್ ಡೆವಿಲ್. ಕಾಯ್ತಿದೀವಿ ಅವ್ರು ಡಿಸೆಂಬರ್ 12 ಯಾವಾಗ ಆಗುತ್ತೋ ಅಂತ. ನಾವು ಇನ್ನು ಮೂವಿ ರಿಲೀಸ್ ಆಗೋರ್ಗು ಯಾವ ಮೂವಿನೂ ನೋಡೋದಿಲ್ಲ ಅಂತ ನಮ್ಮ ಮನೇಲೆಲ್ಲ ಡಿಸೈಡ್ ಮಾಡಿದೀವಿ ಸರ್. ಹೌದು, ತುಂಬಾ ದರ್ಶನ್ ಫ್ಯಾನ್ ನಾವೆಲ್ಲ. ಗ್ರೇಟ್ ಮೇಡಮ್. ನಿಜವಾಗಿ ಅವ್ರ ಅಭಿಮಾನಿಗಳ ಬಗ್ಗೆ ಏನ್ ಹೇಳ್ತೀರಾ? ಈಗ ಸರ್ ಇನ್ನೂ ಹಾಗೆ ಸಪೋರ್ಟ್ ಮಾಡ್ತಾ ಇದಾರೆ. ಅವ್ರು ಯಾವ ಕಡೆಯಿಂದನೂ ಬ್ಯಾಡ್ ಕಮೆಂಟ್ ಹಾಕ್ತಾ ಇಲ್ಲ. ಅವ್ರು ಜೈಲ್ಗೆ ಹೋಗಿರೋದ್ರಿಂದ ತುಂಬಾ ಖುಷಿ ಇದೆ. ಯಾವತ್ತೂ ಅವ್ರ ಕೈ ಬಿಟ್ಟಿಲ್ಲ, ಇನ್ ಮುಂದಕ್ಕೂ ಬಿಡಲ್ಲ ಸರ್. ದರ್ಶನ್ ಸರ್ ನಮ್ ಜೊತೆ ಎಲ್ಲ ಜೈಲ್ ಇದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಬೇಜಾರಾಗುತ್ತೆ, ಅವ್ರಲ್ಲಿ ಹಂಗ್ ತರ ಮಾಡ್ಬಾರ್ದಿತ್ತು ಅಂತ ಅನ್ಸುತ್ತೆ. ಇನ್ನು ಅದು ಪ್ರೂವ್ ಆಗಿಲ್ಲ, ಬಟ್ ಆದ್ರೂ ಅವ್ರು ಜೈಲಲ್ಲಿ ಇದಾರೆ. ಅದು ಬೇಜಾರಾಗುತ್ತೆ. ಪ್ರೂವ್ ಆದ್ರೂ ಅವ್ರದ್ದು ತಪ್ಪಿದೆ ಅಲ್ವಾ, ಆದ್ರೂ ಬೇಜಾರಾಗುತ್ತೆ ಅನ್ಸುತ್ತೆ. ಅವ್ರು ಹೊರಗ್ ಬರ್ಬೇಕು ಅನ್ಸುತ್ತಾ? ಅಂದ್ರೆ ನ್ಯಾಯ ಯಾವ ಕಡೆ ಇರುತ್ತೆ ಆ ಕಡೆ ಬಂದ್ರೆ ಅವ್ರಿಗೆ ಸಿಕ್ಕಿದ್ರೆ ಅವ್ರ ಈಚೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಲಾ ಲಾ ಬಗ್ಗೆ ಅದು ಅವ್ರ ಅಂದ್ರೆ ಅವ್ರೇನ್ ತಪ್ಪು ಮಾಡಿದಾರೆ ಅವ್ರ ಆ ಕಡೆ ಇರ್ತಾರೆ, ತಪ್ಪು ಮಾಡಿಲ್ಲ ಅಂದ್ರೆ ಈಚೆ ಬರ್ತಾರೆ. ದರ್ಶನ್ ಸರ್ನೇ ಏನಕ್ಕೆ ನಿಮ್ಗೆ ಇಷ್ಟ ಅವರು? ಸರ್ ನಮ್ಗೆ ಅವ್ರು ಯಾರ್ ಸಪೋರ್ಟ್ ಇಲ್ದೆ ಬೆಳೆದ್ರಲ್ಲ ಅದಿಷ್ಟ. ಮತ್ತೆ ಪ್ರಾಣಿಗಳಿಗೆ ಊಟ ಹಾಕ್ತಾರೆ. ನಾವ್ ಮನ್ಸಾದ್ರೆ ಹೋಗಿ ಕೇಳ್ತಾರೆ, ಹಿಂಗೆ ಊಟ ಹಾಕ್ರಪ್ಪ, ಭಿಕ್ಷೆನಾರು ಬೇಡ ತಿನ್ಬಿಡ್ತಾರೆ. ಪ್ರಾಣಿಗಳು ಯಾರ ಹತ್ರ ಹೋಗಿ ಕೇಳ್ತವೆ ಊಟನ, ಅದ್ರಲ್ಲಿ ಇಷ್ಟ ಅವರು. ಅದರಿಂದ ಇಷ್ಟ. ಹೆಲ್ಪ್ ಮಾಡಿ ತೋರ್ಸ್ಕೊಳಲ್ಲ. ಅಂದ್ರೆ ಬೇರೆಯವ್ರಾದ್ರೆ ನಾವ್ ಅಷ್ಟ್ ಮಾಡೋದು ಇಷ್ಟ್ ಮಾಡೋದು ಅಂತ ತೋರ್ಸ್ಕೊತಾರೆ. ಅವ್ರ ಆ ತರದವ್ರಲ್ಲ, ಸಿಂಪ್ಲಿಸಿಟಿ, ತುಂಬಾ ಸಿಂಪಲ್ ಮನುಷ್ಯ ಅವರು. ಊಟ ಹಾಕ್ತಾರೆ, ಎಲ್ಲರೂ ಈಕ್ವಾಲಿಟಿ ನೋಡ್ತಾರೆ. ದಿನಗಳಿಂದ ಬೇಲ್ ಕ್ಯಾನ್ಸಲ್ ಆಯ್ತು, ಆ ಕ್ಯಾನ್ಸಲ್ ಆದಾಗ ಏನ್ ಅನ್ನಿಸ್ತು ನಿಮ್ಗೆ? ಸರ್ ನಮಗೆ ಅನ್ಸಿದ್ದು, ಇನ್ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಏನೋ ಮಾಡಕ್ಕಾಗಲ್ಲ, ಕಲಿಯುಗನೇ ಹಿಂಗೆ. ಕೆಟ್ಟವ್ರಿಗೆ ಕಾಲ, ಒಳ್ಳೆಯವ್ರಿಗೆ ಕಾಲ ಇಲ್ಲ, ಉಳಿಗಾಲ ಇಲ್ಲ. ದರ್ಶನ್ ಸರ್ ಫ್ಯಾನ್ಸ್ ನಿಯತ್ತು ಅಂದ್ರೆ ಏನು? ಅವ್ರ ನಿಯತ್ತು ಅಂದ್ರೆ ಎಷ್ಟೇ ಪ್ರಾಬ್ಲಮ್ ಅಂದ್ರು ಕೈ ಬಿಟ್ಟು ಹೋಗಲ್ಲ. ಅವ್ರ ಏನೇ ತಪ್ಪು ಮಾಡಿದ್ರಿ ಸರಿ ಮಾಡಿರ್ಲಿ, ಅವ್ರನ್ನ ಅವ್ರ ಹಿಂದೆ ನಿಂತಿರ್ತಾರೆ, ಬೆನ್ನಿಂದೆ ನಿಂತಿರ್ತಾರೆ. ದರ್ಶನ್ ಸರ್ದು ಯಾವ ಗುಣ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ? ದರ್ಶನ್ ಸರ್ದು ಅವರು ಫುಲ್ಲು ಇನೋಸೆಂಟ್ ಆಗಿರ್ತಾರೆ. ಆಮೇಲೆ ಎಲ್ಲಾರ್ನು ಒಂದೇ ತರ ನೋಡ್ತಾರೆ. ಅವು ಯಾರನ್ನೂ ಭೇದ ಭಾವ ಮಾಡಲ್ಲ. ಸೊ ಅದರಿಂದ ಫ್ಯಾನ್ಸ್ನು ಅವರು ನನ್ನ ಸೆಲೆಬ್ರಿಟಿ ಅಂತ ಎದೆ ಮೇಲೆ ಬರ್ಸ್ಕೊಂಡಿದ್ದಾರೆ. ಅದರಿಂದ ಓಕೆ. ದರ್ಶನ್ ಸರ್ಗೆ ಮೊನ್ನೆ ಅಂದ್ರೆ 2 ತಿಂಗಳಿಂದ ಬೇಲ್ ಕ್ಯಾನ್ಸಲ್ ಆಯ್ತು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫುಲ್ಲು ಬೇಜಾರಾಯ್ತು. ಯಾರು ಸಪೋರ್ಟ್ ಮಾಡ್ತಲ್ಲ ಸರ್ಗೆ, ಎಲ್ಲ ಬ್ಯಾಡ್. ಪುನೀತ್ ಫ್ಯಾನ್, ಬೇರೆ ಬೇರೆ ಫ್ಯಾನ್ ಎಲ್ಲ ಬ್ಯಾಡ್ ಕಮೆಂಟ್ ಹಾಕ್ತವ್ರೆ ಡಿವೋರ್ಸ್ಗೆ. ಸೊ ಅದರಿಂದ ಬೇಜಾರಾಯ್ತು. ಏನು ಮಾಡಕ್ಕಾಗಲ್ಲ. ಅಂದ್ರೆ ಯಾರ್ದು ಅಷ್ಟೊಂದು ಹೈಲೈಟ್ ಆಗಿ ತೋರಿಸ್ತಾರ, ಡಿವೋರ್ಸ್ದು ಮಾತ್ರ ಎಲ್ಲಾರು ಹೈಲೈಟ್ ಆಗಿ ತೋರಿಸ್ತಾರೆ. ಅದು ಸರಿ ಅಂತೀರಾ, ತಪ್ಪು ಅಂತೀರಾ? ತಪ್ಪು ಅದು. ನಾವು ಎಲ್ಲಾರ್ನು ಒಂದೇ ತರ ನೋಡ್ಬೇಕು ಹೊರತು ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದಾರೆ ಅಂತ ಬಾಸನ್ನೇ ಅವ್ರನ್ನೇ ಪದೇ ಪದೇ ತೋರ್ಸಿದ್ರೆ ಅದು ಸರಿ ಬರಲ್ಲ. ಡಿ ಬಾಸ್ ಜೈಲ್ಗೆ ಹೋದ್ರು ಅಂತ ಅವ್ರ ಅಭಿಮಾನಿಗಳು ಕಮ್ಮಿ ಆಗೋದ್ರು ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಅಂದ್ರೆ ಕೆಲವರು ರೇಗಿಸ್ತಾರೆ ಬಾಸ್ ಹಂಗೆ ಹಿಂಗೆ ಜೈಲ್ಗೆ ಹೋದ್ರು ಅಂತ. ಹಾ. ಸೊ ಅದರಿಂದ ಫ್ಯಾನ್ಸ್ಗಳಿಗೂ ಬೇಜಾರಾಗ್ಬಿಟ್ಟು ಆತರ ಮಾಡಿರ್ಬೋದಷ್ಟೇ. ಬಟ್ ನಾವು ಸರ್ ನಮ್ಗ್ ಗೊತ್ತು ಡಿ ಬಾಸ್ ಸರ್ ಯಾವತ್ತಿದ್ರು ಒಳ್ಳೆಯವ್ರೆ ಅಂತ. ಬಟ್ ಜನಗಳೆಲ್ಲ ಅವರು ಕೊಲೆ ಮಾಡೋರೆ ಅಂತ ನಂತರ ನಿಜವಾಗ್ಲೂ ಹೇಳ್ತೀನಿ, ಅವ್ರು ಕೊಲೆ ಮಾಡಿಲ್ಲ. ಕೊಲೆ ಮಾಡಿಲ್ಲ. ಮಾಡೇ ಇಲ್ಲ. ಜಸ್ಟ್ ವಾರ್ ಮಾಡು ಅಂತ ಎಷ್ಟೇ ಹೇಳಿದ್ದು, ಹಾ. ಅದು ಏನೇನೋ ಆಗ್ಬಿಟ್ಟು ಕೊಲೆ ಮಾಡಿ ಸರ್ ಕೊಲೆನೇ ಮಾಡಿಲ್ಲ. ಅವ್ರು ಹೇಳೇ ಇಲ್ಲ ನನ್ ಕೊಲೆ ಮಾಡಿ ಅಂತ. ಕನ್ನಡ ಇಂಡಸ್ಟ್ರಿ ನಿಮ್ಗೆ ಇಷ್ಟ ಹೀರೋ ಅಂದ್ರೆ ಯಾರು? ದರ್ಶನ್ ದರ್ಶನ್ ಸರ್. ಯಾಕೆ ಅವರೇ ಇಷ್ಟ? ಅಂದ್ರೆ ಅವ್ರ ಸ್ಟೈಲು ಹಾ. ಮತ್ತೆ ಅವ್ರ ಹೈಟ್ ವೆಯ್ಟ್ ಅದೆಲ್ಲ ನಂಗೆ ಇಷ್ಟ. ಎಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದ ಅವರೇ ಇಷ್ಟ. ಚಿಕ್ಕ ವಯಸ್ಸಿಂದ ಅವರೇ ಇಷ್ಟ. ಓಕೆ, ಅಂದ್ರೆ ಈಗ ಅವರು ನಮ್ ಜೊತೆ ಇಲ್ಲ, ಬೇಲ್ ಕ್ಯಾನ್ಸಲ್ ಆಗಿ ಜೈಲಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಬರ್ತಾರಲ್ಲ ವಾಪಸ್, ಅದೇನ್ ಅನ್ಸಲ್ಲ. ಹಾ. ಬಂದೇ ಬರ್ತಾರಲ್ಲ. ಬಂದೇ ಬರ್ತಾರೆ ಅಂತ ಹೇಳ್ತೀರಾ? ಮತ್ತೆ ಅಂದ್ರೆ ಅವರು ಜೈಲ್ಗೆ ಹೋಗಿರೋದ್ರಿಂದ ಫ್ಯಾನ್ ಫಾಲೋವರ್ಸ್ ಕಮ್ಮಿ ಆಗ್ತಿದೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೆಲ್ಲ ಏನಿಲ್ಲ. ಫ್ಯಾನ್ಸ್ ಅವ್ರ ಮೇಲೆ ಅಭಿಮಾನ ಹೆಂಗಿಟ್ಟಿರ್ತಾರೆ ಹಂಗ್ ಇಟ್ಟೇ ಇರ್ತಾರೆ. ಹಾ? ಅಭಿಮಾನ ಹೆಂಗಿಟ್ಟಿರ್ತಾರೆ ಅದಿಟ್ಟೇ ಇರ್ತಾರೆ. ಫ್ಯಾನ್ ಅಲ್ಲಿ ಏನ್ ಕಮ್ಮಿ ಆಗಲ್ಲ. ಅವ್ರಲ್ಲಿ ಇಷ್ಟ ಆಗಿರೋ ಒಂದ್ ಗುಣ ಅಂದ್ರೆ ಯಾವ್ದು? ಅಂದ್ರೆ ಹೆಣ್ಮಕ್ಳು ಕೇರ್ ಮಾಡೋದು. ದರ್ಶನ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. 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 ಓಕೆ, ದರ್ಶನ್ ಸರ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಒಳ್ಳೆ ಗುಣ ಅಂದ್ರೆ ಯಾವ್ದು? ಅಂದ್ರೆ ಅವ್ರು ಪ್ರಾಣಿಗಳನ್ನೆಲ್ಲ ಏನು ಚೆನ್ನಾಗಿ ನೋಡ್ಕೊತಾರೆ. ಆ ಗುಣ ಇಷ್ಟ. ಹ್ಮ್. ಓಕೆ, ಈಗ ದರ್ಶನ್ ಸರ್ ನಮ್ ಜೊತೆ ಇಲ್ಲ, ಆ ಬೇಲ್ ಕ್ಯಾನ್ಸಲ್ ಆಗಿ ಜೈಲ್ಗೆ ಹೋದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಮಾಡಿದ ತಪ್ಪಿಗೆ ಶಿಕ್ಷೆ ಆಯ್ತು ಅಷ್ಟೇ. ಮಾಡಿದ್ರೆ ಅವ್ರು ಹೊರಗೆ ಬರ್ಬೇಕು ಅಂತೀರಾ? ಶಿಕ್ಷೆ ಮುಗಿಸ್ಕೊಂಡ್ ಬರ್ಲಿ ಅಷ್ಟೇ. ಡೆವಿಲ್ ಸಾಂಗ್ ನೋಡಿದ್ರಾ? ಇದ್ರೆ ನೆಮ್ಮದಿ. ನೋಡಿದ್ರಾ? ನೋಡಿ ಏನ್ ಅನಿಸ್ತು ಸಾಂಗ್ ಹೇಗಿದೆ? ಚೆನ್ನಾಗಿದೆ. ದರ್ಶನ್ ಸರ್ ಈಗ ಜೈಲ್ ಇದ್ದಾರೆ, ಅದ್ರ ಬಗ್ಗೆ ಏನ್ ಅನಿಸುತ್ತೆ ನಿಮ್ಗೆ? ಒಬ್ಬ ಹೀರೋ ಒಬ್ಬ ನಟನಾಗಿ ಆತರ ಮಾಡ್ಬಾರ್ದಿತ್ತು. ಸುಮ್ನೆ ವಾರ್ನ್ ಮಾಡಿ ನಾವು ಬಿಟ್ಬಿಡ್ಬೋದು. ಈ ಕರೆಕ್ಟ್. ತರ ಮಾಡ್ಬಾರ್ದಿತ್ತು ಅಂತ ಅನ್ಸುತ್ತೆ. ಮತ್ತೆ ಅವ್ರದ್ದು ಸಾಂಗ್ ರಿಲೀಸ್ ಆಯ್ತು, ನೋಡಿದ್ರಾ? ಡೆವಿಲ್ ಡೆವಿಲ್ ನೋಡಿದ್ರಾ? ನೋಡ್ದೆ. ಇದ್ರೆ ನಿಮ್ದೇ ಆಗಿರ್ಬೇಕು, ನೋಡಿದ್ರಾ? ಚೆನ್ನಾಗಿ ಹೇಗಿತ್ತು ಮೇಡಮ್? ಚೆನ್ನಾಗಿದೆ. ಚೆನ್ನಾಗಿತ್ತು. ಜೈಲ್ ಇರೋದ್ರಿಂದ ಮೂವಿ ರಿಲೀಸ್ ಆದ್ರೆ ಹಿಟ್ ಆಗಲ್ಲ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಹಿಟ್ ಹಿಟ್ ಆಗುತ್ತೆ ಅಂತೀರಾ? ಆಗುತ್ತೆ. ಅವ್ರು ಏನೇ ಮಾಡಿರ್ಲಿ ಆದ್ರೆ ಅವ್ರು ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಆದ್ರೂ ಮೂವಿ ನೋಡ್ತಾರೆ.